ನಮಸ್ಕಾರ ಗುರುವೆ. ಇವತ್ತು ನನಗೆ ಸ್ಪೆಷಲ್ ಡೇ. ಯಾಕಂದರೆ ಇವತ್ತು ಸೂರ್ಯ ಮುಳುಗೋಷ್ಟರಲ್ಲಿ ನಾನು 1000 ಕಿಲೋಮೀಟ್ರ್ ದೂರ ಇರ್ತೀನಿ. ಬೈಕ್ ನೋಡಿ, ಬೈಕಲ್ಲಿ ಹೋಗ್ತಾ ಇದ್ದೀನಿ ಅಂದ್ಕೊಂಬೇಡಿ, ಫ್ಲೈಟಲ್ಲಿ ಹೋಗ್ತಾ ಇರೋದು. ಕಂಪ್ನಿ ವರ್ಕ್ ಮೇಲೆ ಹೋಗ್ತಾ ಇರೋದು. ಬೆಳಿಗ್ಗೆ ಎದ್ದು ಹೆಂಗೂ ಲೇಟ್ ಇದೆ, 11 ಗಂಟೆಗೆ ಫ್ಲೈಟ್ ಇದೆ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ತೋಟದ ಹತ್ರ ಹೋಗ್ಬಿಟ್ಟು ಮದ್ದು ಹೊಡಿಬೇಕಾಗಿತ್ತು. ಸ್ವಲ್ಪ ಮದ್ದು ಹೊಡ್ಕೊಂಬರೋಣ ನಾನು ತೋಟದ ಹತ್ರ ಹೋಗ್ತೆ, ಪಂಪೆಲ್ಲ ಹಾಕ್ಕೊಂಡು ಹೋಗಿ ನೋಡಿದರೆ, ಅಲ್ಲಿ ನೋಡಿದರೆ ಮಳೆಗೆ ಮರ ಬಿದ್ದೋಗ್ಬಿಟ್ಟಿದೆ. ಇಲ್ಲಿ ನೋಡಿ. ಸರಿ, ಏನು ಮಾಡೋದು ಅಂತೇಳಿ ಬೈಕಲ್ಲಿ ಅಲ್ಲೇ ಬೈಕ್ ಪಾರ್ಕ್ ಮಾಡಿಬಿಟ್ಟು ಸೈಡಲ್ಲಿ ನಡ್ಕೊಂಡು ತೋಟದ ಹತ್ರ ಹೋದೆ. ಫಸ್ಟು ನಾನು ತೋಟದ ಹತ್ರ ಹೋಗಿದ್ದು ಮೊದಲು ನೋಡೋದೇ ಬಾವಿದಲ್ಲಿ ನೀರು ಎಷ್ಟು ಬಂದಿದೆ ಅಂತ ನೋಡ್ತೀವಿ. ಬಾವಿದಲ್ಲಿ 3 ಮೋಟ್ರ್ ಇಟ್ಟಿದ್ದೀವಿ ತೋಟಕ್ಕೆ ಅಂತ ಹೇಳ್ಬಿಟ್ಟು. ನೀವು ನೋಡ್ಬೋದು ಬಾವಿದಲ್ಲಿ ಎಷ್ಟು ನೀರಿದೆ ಅಂತ. ಆ್ಯಕ್ಚುಲಿ ಮಳೆಗಾಲದಲ್ಲಿ ಇದು ತುಂಬಿ ಔಟ್ಸೈಡ್ ಹೋಗ್ತಾ ಇರುತ್ತೆ ತೋಟದ ಮೇಲೆ. ಬಟ್ ಈಗ ಮಳೆ ಕಡಿಮೆ ಇರೋದ್ರಿಂದ ಕಡಿಮೆ ಇದೆ. ನೋಡಿ ಫ್ರೆಂಡ್ಸ್, ಇದೆ ನಮ್ಮ ತೋಟ, ಕಬ್ಲಿ ತೋಟ ಇದೆ. ಈಗ ಎಲ್ಲ ನಾವು ಮದ್ದು ಹೊಡಿಬೇಕಾಗಿರೋದು ತೊಗರಿ ಹಾಕಿದ್ದೀವಿ, ತೊಗರಿ ತೋಟಕ್ಕೆ. ಸರಿ, ನೀರು ತುಂಬಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂಡೆ ಹತ್ರ ಹೋದೆ. ನೋಡಿ, ನಮಗೆ ಬಾವಿದಲ್ಲಿ ನೀರು ಕಡಿಮೆ ಆದರೆ ಬಂಡೆದಲ್ಲಿ ನೀರಿರುತ್ತೆ, ಇದರಲ್ಲಿ ನೀರು ಎತ್ಕೊಂಡು ತುಂಬಿಸ್ಕೊಂಡು. ನೋಡಿ, ಇದೇ ನಾನು ಮದ್ದು ಹೊಡಿಬೇಕಾಗಿರೋ ತೋಟ. ನೆಲ್ಲಿಕಾಯಿ ನೋಡಿದೆ, ನೆಲ್ಲಿಕಾಯಿ ಏನಾದರೂ ಬಿಟ್ಟಿದ್ದಾವ ಅಂತ. ನೆಲ್ಲಿಕಾಯಿ ಇನ್ನೂ ದೊಡ್ಡದಾಗಿರಲಿಲ್ಲ, ಇನ್ನೂ ಸಣ್ಣದಿತ್ತು. ಸರಿ ಅಂತ ಹೇಳ್ಬಿಟ್ಟು ಮದ್ದು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಮದ್ದು ಏನು ಕೊಡಿತಾಯಿದ್ವಿ ಅಂದರೆ, ಇದು ಬೆಳವಣಿಗೆ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು, ಹುಳ ಏನು ಬಿಡದಿರಲಿಲ್ಲ ಅಂತೇಳಿ. ಸರಿ, ಮದ್ದು ಹೊಡೆದಿದ್ದು ಮುಗೀತು, ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬೈಕ್ ಹತ್ಕೊಂಡು ಬಂದು ಮತ್ತು ನರಸಾಪುರ ಬಂದು ನೋಡಿದರೆ ಕ್ಯಾಬ್ ಕಾಯ್ತಾಯಿತ್ತು. ಕ್ಯಾಬಲ್ಲಿ ಇಬ್ಬರು ಬಂದಿದ್ರು ಅಲ್ಲಿ ನನ್ನ ಫ್ರೆಂಡ್ಸು, ಅವ್ರನ್ನೆಲ್ಲ ಹಚ್ಕೊಂಡು ಬಂದ್ವಿ. ಏರ್ಪೋರ್ಟ್ ನಿಯರ್ ಬಂದು ಬಂದ ತಕ್ಷಣ ನಮ್ಗೆ ಕಾಣಿಸಿದ್ದು ನಮ್ಮ ನಾಡಪ್ಪ ಕೆಂಪೇಗೌಡರು. ಅವತ್ತು ನೋಡ್ಕೊಂಡು ಹಂಗೆ ಒಳಗಡೆ ಎಂಟ್ರಿ ಆದ್ವಿ. ಇದು ನಮ್ಮ ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ 1 ಇದು. ಆ್ಯಕ್ಚುಲಿ ಇಲ್ಲಿ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ 2 ಏರ್ಪೋರ್ಟ್ಸ್ ಇದೆ, ಒಂದು ಟರ್ಮಿನಲ್ 1 ಮತ್ತು ಟರ್ಮಿನಲ್ 2 ಅಂತ ಹೇಳ್ಬಿಟ್ಟು. ಟರ್ಮಿನಲ್ 2 ಬಂದ್ಬಿಟ್ಟು ಈಗ ರೀಸೆಂಟ್ಲಿ ಒಂದು 3 ಇಯರ್ಸ್ ಬ್ಯಾಕ್ ಆಗಿರೋದು. ಸೂಪರಾಗಿದೆ 1ಗಿಂತ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಮ್ಮದು ಬೋರ್ಡಿಂಗ್ ಪಾಸ್ ತೊಗೊಬೇಕಾಯ್ತು. ಬೋರ್ಡಿಂಗ್ ಪಾಸ್ ತೊಗೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆ ಒಂದೆರಡು ಫೋಟೋಸ್ ತೊಗೊಂಡ್ವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ. ಒಂದು ಫ್ಲೈಟ್ ಬಂದುಬಿಟ್ಟು ಇಂಡಿಗೋ ಫ್ಲೈಟು. ಬಂದ್ವಿ ಒಳಗಡೆ ಎಲ್ಲ. ಬಂದ ತಕ್ಷಣ ವೆಲ್ಕಮ್ ಮಾಡೋದು ಗಗನಸಖಿಯರು. ನೋಡಿ, ಇದೆ ನಮ್ಮ ಫ್ಲೈಟು. ಆ್ಯಕ್ಚುಲಿ ನಮ್ಮದು ಹೆಸರು ಬುಕ್ಕಾಗಿ, ಇದು ವಿಂಡೋ ಸೀಟ್ ಬುಕ್ ಆಗಿರಲಿಲ್ಲ, ಸೈಡಲ್ಲಿ ಆಗಿತ್ತು. ಸರಿ, ಏನು ಮಾಡೋದು ಅಂತೇಳಿ ಸೈಡಲ್ಲಿ ಕೂತ್ಕೊಂಡ್ವಿ. ಲಗೇಜ್ ಎಲ್ಲ ಹಾಕ್ಬಿಟ್ಟು ಅವ್ರು ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಯಾವ ಥರ ಬೆಲ್ಟ್ ಹಾಕ್ಕೊಬೇಕು, ಯಾವ ಥರ ಕಿಟ್ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೇಫ್ಟಿದು. ನೋಡಿ, ಆಕಾಶದಿಂದ ಹೆಂಗೆ ಕಾಣಿಸ್ತಾ ಇದೆ. 2000 ಫೀಟ್ ಮೇಲೆ ಹೋಗುತ್ತೆ ಫ್ಲೈಟು. ಮೋಡಗಳೆಲ್ಲ ಕೆಳಗಡೆ ಹೋಗ್ತಾ ಇದ್ದಂಗೆ ಕಾಣಿಸುತ್ತೆ. ಬಟ್ ಏನು ಗೊತ್ತಾಗುತ್ತೆ, ಫ್ಲೈಟಿಂದ ನೋಡಿದರೆ ಸ್ಲೋ ಆಗಿ ಹೋಗ್ತಾ ಇರೋ ಕಾಣಿಸುತ್ತೆ. ಬಟ್ ಯಾವುದಾದ್ರೂ ಇನ್ನೊಂದು ಫ್ಲೈಟ್ ಹೋಗೋದು ನೋಡಿದಾಗ ಮಾತ್ರ ನಮ್ಮ ಫ್ಲೈಟ್ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಮುಂಬೈ ಬಂದಿದ್ವಿ. ನೋಡಿ, ಮುಂಬೈ ಸಮುದ್ರ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಫ್ಲೈಟಿಂದ. ಆಗ್ತಾನೆ ಮಳೆ ಆಗಿತ್ತು ಮುಂಬೈಯಲ್ಲಿ. ಮುಂಬೈಗೆ ಸಾವಿರಾರು ಜನ ಬರ್ತಾ ಇರ್ತಾರೆ ಕನಸುಗಳು ಹೊತ್ಕೊಂಡು. ವಾಣಿಜ್ಯ ನಗರ ಅಂತ ಕರಿತೀವಿ. ಒಂದು ಶೇರ್ ಮಾರ್ಕೆಟ್, ಸೆನ್ಸೆಕ್ಸ್ ಅಂತ ಏನು ಕರಿತೀವಿ, ಎಲ್ಲ ನಡೆಯೋದು ಇದೇ ಮುಂಬೈಯಲ್ಲಿ. ಮೇಜರ್ ಆರ್ಟಿಸ್ಟು, ಆ್ಯಕ್ಟ್ರೆಸ್ಸು, ಬಿಸ್ನೆಸ್ ಮೆನ್ಸು ಎಲ್ಲ ಇಲ್ಲೇ ಇರ್ತಾರೆ ಮುಂಬೈಯಲ್ಲಿ. ನೋಡಿ ಫ್ರೆಂಡ್ಸ್, ಹೇಗೆ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಕೆಳಗಡೆ ಮನುಷ್ಯರೆಲ್ಲ ಏನು ಕಾಣಿಸೋದಿಲ್ಲ ಫ್ಲೈಟಿಂದ ನೋಡಿದರೆ. ಜಸ್ಟ್ ಮನೆಗಳು ಏನಾದರೂ ದೊಡ್ಡದೆಲ್ಲ ಕಾಣಿಸುತ್ತೆ, ಇನ್ನೆಲ್ಲ ಚಿಕ್ಕದಾಗಿ ಕಾಣಿಸುತ್ತೆ. ನಮ್ಮ ಫ್ಲೈಟ್ ಲ್ಯಾಂಡ್ ಆಯಿತು ಮುಂಬೈಯಲ್ಲಿ ಒಂದು. ಸರಿ ಆಯ್ತು ಅಂತ ಲಗೇಜ್ ಎಲ್ಲ ತೊಗೊಂಡು ಬಂದ್ವಿ. ಟೋಟಲ್ ನಮ್ಮದು 1.5 hour ತಗೊಳುತ್ತೆ ಬೆಂಗಳೂರಿಂದ ಮುಂಬೈಗೆ. ಇದೇ ನಮ್ಮ ಫ್ಲೈಟ್. ಓಕೆ ಫ್ರೆಂಡ್ಸ್, ಬಾಯ್.